ನಮಸ್ಕಾರ ವೀಕ್ಷಕರೇ, ಟಿವಿ 24+ಗೆ ಸ್ವಾಗತ. ಶಾಲೆಯಲ್ಲಿ ಮಕ್ಕಳ ಗಲಾಟೆ ಹಿನ್ನೆಲೆಯಲ್ಲಿ ಪೋಷಕರು ಮಾರಾಮಾರಿ ನಡೆಸಿದ ಘಟನೆ ಬೆಳಗಾವಿ ನ್ಯಾಯಾಲಯದ ಸಮೀಪ ಸೋಮವಾರ ನಡೆದಿದೆ. ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದ್ದ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ವೇಳೆ ಏಕಾಏಕಿ ಇಬ್ಬರ ತಂಡ ಹಲ್ಲೆ ಮಾಡಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಶಾಲೆಯಲ್ಲಿ ಮಕ್ಕಳು ಗಲಾಟೆಯಾಗಿದೆ. ಸೋಯಲ್ ಇನಾಮದಾರ್ ಸೇರಿಕೊಂಡು ಜಹೀರ್ ಅಬ್ಬಾಸ್ ಹುಕ್ಕೇರಿ ಮೇಲೆ ಹಲ್ಲೆ ನಡೆಸಿದ್ದು, ಕಲ್ಲು ಇಟ್ಟಂಗಿಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದಂತಹ ಜಹೀರನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇವತ್ತು ಬೆಳಗ್ಗೆ ನಮ್ದು 10 ಕೋರ್ಟ್ದಾಗ ಒಂದು ಕೇಸದಿಂದ ಒಂದು ತಾರೀಕಿತ್ರಿ. ಇವತ್ತು ತಾರೀಕು ಮುಗಿಸ್ಕೊಂಡು ನಾವು ಅಲ್ಲಿ ಎಲ್ಲಾಶ್ ಕ್ಯಾಂಟೀನ್ ಕೋರ್ಟ್ ಕಂಪೌಂಡ್ ಒಳಗ ಚಾ ಕುಡ್ತಾ ನಿಂತಿದ್ವಿ ಸರ್. ನಿಂತಾಗ ಅಚಾನಕ ಇಬ್ಬರು ಬಂದು ಅಚಾನಕ ಅವನ ಮೇಲೆ ಹಲ್ಲೆ ಮಾಡಿದ್ರು. ನಾ ಬಿಡ್ಸಾಕ್ ಹೋದ್ರು ನನ್ನ ದುಗಿಸಿ ಕಡಿದ್ರು. ಎದು ಹೊಡ್ಯಾತಾರ ಅಂದ್ರೆ ಏನು ರಿಸಲ್ವ್ ಹೇಳ್ತಾ ಇಲ್ಲ, ಏನೂ ಇಲ್ಲ. ಕಲ್ಲೇ ತಗೊಂಡ್ ಅವ್ನ ತಲೆಗೆ ಹೊಡಿದು ಹೊಟ್ಟಿ ಹೊಡಿದು ಚಾಲೂ ಮಾಡಿಬಿಟ್ರು. 2-3 ಕಡೆ ಬಿದ್ದರು. ಅವನ ಬಿದ್ದು ನೀವು ಅಚಾನಕ ನಾ ಫೋನ್ ಒಬ್ಬೊಬ್ರಿಗೆ ಹಚ್ತೇನಪ್ಪ ನೀವು ಅಲ್ಲೇ ನಿಂದ್ರೆ ಅನ್ನೊಳಗ ಕಲ್ಲಿಗೆಲ್ಲ ಎಲ್ಲ ಬಿಟ್ಟವನು ಓಡೇ ಹೋಗ್ಬಿಟ್ರಿ ಸರ್. 2 ಜನ ಇದ್ರು ಸರ್. 2 ಜನ ಅದು 4 ದಿವಸ ಹಿಂದ ಏನು ಅವನ ಮಗಂದ ಮತ್ತು ಅವನ ಮಗಂದ ಏನು ಸ್ವಲ್ಪ ಸ್ಕೂಲ್ದಾಗ ಏನು ತಂಟೆ ಆಗಿತ್ತಂತ. ಹುಡುಗಂದ 3 ವರ್ಷ, ಇಬ್ರು ಹುಡುಗರ್ದ ತಂಟೆ ಆಗಿತ್ತಂತ. ತಂಟೆ ಆದಾಗ 4 ದಿವಸ ಹಿಂದ ಆ ಹುಡುಗನ ಅಪ್ಪ ಏನ್ ಮಾಡಿದ್ರಿ, ಇವ್ರ ಮನೆಗೆ ಹೋಗಿತ್ತಂತ. ಇವ್ರ ಮನ್ಯಾಗ ಇರ್ಲಿಲ್ಲ ಅಂತ ಟೈಮ್ದಾಗ ಆ ಹುಡುಗನ ಅಪ್ಪ ಏನ್ ಮಾಡ್ಯಾನ್ರಿ, ಅವ್ನ ಏತಿ ಮ್ಯಾಗ ಏನ್ ನಿನ್ ಮಗ ಹೊಡೆದಾನು, ಮತ್ತೆ ನಿನ್ ಮಗನು ಬಿಡಂಗಿಲ್ಲ, ಮತ್ತೆ ನೀವು ಎಲ್ಲಿದ್ದೀವಿ ಕರ್ಸ್ ನಿನ್ ಮಗನ ಅಂತ ಹೇಳಿ ಅವ್ನು ಹೆಂಗಸಿನ ಮ್ಯಾಗ ದಬ್ಬಾಳಿಕೆ ಮಾಡಕ್ ಹೋಗ್ಯಾನ್ರಿ. ನೀವು ಅಚಾನಕ ಹೋಗ್ಯಾನ್ರಿ. ಹಂಗ ಹೆಂಗಸಿನ ಮುಂದೆ ಮಾತಾಡಕ್ ಹೋಗಪ್ಪ, ಈ ನಿನ್ ಮಗನ ಹೊಡೆದಾಗ ನಾ ತಪ್ಪು ಆಯ್ತು ಅಂತ ನಾ ಕ್ಷಮೆ ಕೇಳ್ತೇನು, ನೀ ಇಲ್ಲಿಂದ ಹೋಗಪ್ಪ ಅಂತೇಳಿ ಎಷ್ಟು ರಿಕ್ವೆಸ್ಟ್ ಮಾಡೋ ಕೇಳಿದಂತ. ನೀನ್ ನನ್ನ ಮಗನ ಹೆಂಗ್ ಹೊಡೆದಲ್ಲ, ನಾನು ನಿನ್ನ ಮಗನ ಹೊಡೆದ ಹೋಗ ಅಂತ ಹೇಳಿ ಅವ್ನು ಹಠ ಹಿಡ್ದಂತ. ಅವ್ ಹುಡುಗನ ಅಪ್ರಿ, ಅವ್ನ ಹೆಸರು ಸೋಯಲ್ ಇನಾಮದಾರ್ ಅಂತ ಹೇಳ್ತಾನ್ರಿ. ಅವ ಸೋಯಲ್ ಇನಾಮದಾರ್ ಅಂತ ಹೇಳಿ. ಜಹೀರ್ ಅಬ್ಬಾಸ್ ಹುಕ್ಕೇರಿ ಸರ್. ಈಗ 3ನೇ ಸಾರಿ ಹೋಗ್ತಾರೆ ಇಬ್ರು. ಇದು ಕೋರ್ಟ್ ಕಾಂಪೌಂಡ್ ಸರ್. ಕೋರ್ಟ್ ಕಾಂಪೌಂಡ್ ಈಗ 1:15 ಸರ್. ಒಂದು ಅರ್ಧ ತಾಸು ಮುಂಚೆ ಏನ್ ಸರ್ ಕಲ್ಲೇನ್ ತಗೊಂಡು ಹೊಡೆದಾರ ಸರ್. ಅಲ್ಲಿ ಕಲ್ಲು ಒಂದು ಬಿದ್ದಿತ್ರಿ. ಅಚಾನಕ್ ಕಲ್ಲೇನು ಹೊಡ್ಯಾಕ ಚಾಲೂ ಮಾಡ್ಯಾರ. ಕಲ್ಲು ಸಂಜು ವಾಜಂತ್ರ ಅಂತ.